The Karnataka government has begun preparing for a possible drought as rainfall remains far below normal across most parts of the state. Reviewing the situation with deputy commissioners and Zilla Panchayat CEOs, Chief Minister D.K. Shivkumar directed officials to be fully prepared and warned that negligence in drought management would not be tolerated. The Chief Minister said 178 taluks were facing rainfall deficit and sowing had been completed in only 32% of the state. He added that all but 5 or 6 districts had received deficient rainfall, while reservoir levels were approaching dead storage, making drinking water the government's top priority. Issuing a stern warning to officials, Shivkumar said no farmer should suffer because of administrative apathy and stressed that any slackness or negligence would invite strict action. He also cautioned against bogus claims in relief works, saying officials would be held accountable if fake or non-existent bore wells were shown on records. Meanwhile, Deputy Chief Minister and Revenue Minister G. Parmeshwara attributed the worsening situation to El Nino conditions. He said Karnataka had recorded an overall 68% rainfall deficit, groundwater levels had dropped by nearly 4 meters in 88 taluks, and the number of villages depending on water tankers was increasing. The government has asked district administrations to remain on alert and ensure timely measures to minimize the impact of a possible drought. ನಾನು ವಿಧಾನಸೌಧದಲ್ಲಿ ಈ ಹಾಲ್ನಲ್ಲಿ ಬರದ ಪರಿಸ್ಥಿತಿ ಬಗ್ಗೆ ನಮ್ಮ ಡಿಸಿ ಸಿಇಒಗಳು ಮತ್ತು ಅಗ್ರಿಕಲ್ಚರ್ ಇಲಾಖೆ, ಹಾರ್ಟಿಕಲ್ಚರು, ಅನಿಮಲ್ ಹಸ್ಬೆಂಡ್ರಿ ಮತ್ತು ನಮ್ಮೆಲ್ಲ ಚೀಫ್ ಸೆಕ್ರೆಟರಿ ಎಲ್ಲ ಸೀನಿಯರ್ ಅಧಿಕಾರಿಗಳೆಲ್ಲ ಸೇರಿ ನಾವು ಚರ್ಚೆ ಮಾಡಿದ್ದೇವೆ. ಈಗಲೇ 60% ಮಳೆ ಕಡಿಮೆ ಇದೆ. 178 ತಾಲೂಕುಗಳಲ್ಲೂ ಕೂಡ ಕೊರತೆ ಕಾಣ್ತಾ ಇದೆ. ಸೊ ಈಗ ನಾವು ಅದರಲ್ಲಿ 158 ತಾಲೂಕು ಬಹಳ ಸಾಧಾರಣ ಮಳೆ ಇದೆ. ಸೊ ಇದನ್ನೆಲ್ಲ ನಾವು ಚರ್ಚೆ ಮಾಡಿದ್ದೇನೆ, ಅಧಿಕಾರಿಗಳ ಹತ್ರ ಮಾಹಿತಿಯನ್ನೆಲ್ಲ ಪಡ್ಕೊಂಡಿದ್ದೇನೆ. ಸೊ ರಾಜ್ಯದಲ್ಲಿ ಕೂಡ ಜಲಾಶಯಗಳು ಬರೀ ಒಟ್ಟು 40% ಮಾತ್ರ ಹೋದ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ನೀರಿದೆ. ಬರೀ ಕುಡಿಯೋಕೆ ಮಾತ್ರ ನೀರು ಇದ್ದಂಗೆ ಕಾಣ್ತಾ ಇದೆ. ಕುಡಿಯೋ ನೀರಿಗೆ ಏನು ಸಮಸ್ಯೆ ಇಲ್ಲ. ಎಲ್ಲರೂ ಕೂಡ ನಾನು ಆಗಲೇ ಮನವಿ ಮಾಡಿದ್ದೇನೆ, ಎಲ್ಲ ಆಫೀಸರ್ಸ್ಗೂ ಹೇಳಿದ್ದೇನೆ, ನಿಮ್ಮ ಮೀಟಿಂಗ್ಗಳನ್ನು ಕಮಿಟಿ ಏನಿದೆ ನೀರು ಬಂದ ಮೇಲೆನೆ ಮೀಟಿಂಗ್ ಮಾಡಬೇಕು. ನೀರನ್ನ ಏನು ವಿಚಾರ ಇದೆ ಅನ್ನೋದನ್ನ ಆಗಾಗ ರೈತರಿಗೆ ಮಾರ್ಗದರ್ಶನ ಕೊಡಬೇಕು. ಸುಮ್ಮನೆ ಬೆಳೆ ಹಾಕ್ಬಿಟ್ಟು ನೀರು ಬಿಡಿ ಅಂತ ಹೇಳಿ ಗಲಾಟೆ ಮಾಡಿದ್ರೆ ಅದೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿದ್ದೇನೆ. ಸೊ ಅದೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಮಂಡ್ಯದಲ್ಲೂ ಕೂಡ ಏನು ನಾವು ನೀರು ಬಿಟ್ಟಿದ್ದೇವೆ ಅದು ಕುಡಿಯೋ ನೀರಿಗೆ ಅಂತ ಸ್ವಲ್ಪ ಬಿಟ್ಟಿದ್ದೇವೆ ಅಷ್ಟೇ. ಅಲ್ಲೂ ಕೂಡ ಯಾರು ಬೆಳೆಗಳನ್ನು ಹಾಕೊಳ್ಬಾರದು ಅನ್ನೋದು ನನ್ನ ಮನವಿಯನ್ನ ಮಾಡ್ತಾ ಇದ್ದೇನೆ. ಜಲವಿದ್ಯುತ್ಗೆ ಬರೀ 23% ಇದೆ. ಕಾವೇರಿ ಕಣಿವೆಯಲ್ಲೂ ಅರ್ಧ ಸ್ವಲ್ಪ ಎಲ್ಲ ಸೇರಿ ಒಟ್ಟೆ. ಕೃಷ್ಣಾಲಿ 48 ಇದೆ. ಒಟ್ಟು 40% ಮಾತ್ರ ಆವರೇಜ್ ಇದೆ. ಎಲ್ಲ ತಾಲೂಕುಗಳಲ್ಲಿ ಅಂತರ್ಜಲದ ಬಗ್ಗೆ ನಾನು ಪರಿಶೀಲನೆ ಮಾಡಿದ್ದೇನೆ. ಕೆರೆಗಳು ಕೂಡ ನೀರಿನ ಮಟ್ಟ ಬಹಳ ಕಡಿಮೆ ಆಗಿದೆ. ಒಟ್ಟು 3817 ಸಣ್ಣ ನೀರಾವರಿ ಕೆರೆಗಳಿಗೆ, ಅದರಲ್ಲಿ ಒಟ್ಟು 3235 50% ಕಡಿಮೆ ಇದೆ. ಒಟ್ಟು 32504 ಜಿಲ್ಲಾ ಪಂಚಾಯತಿ ಕೆರೆಗಳಲ್ಲಿ 27450 ಕೆರೆಗಳು 50% ಕಡಿಮೆ ಇದೆ.
ಆದರೂ ಕೂಡ ಏನು ಈ ಬರಗಾಲದಲ್ಲಿ ನಾನು ಬೆಳಗಾಮಲ್ಲಿ ಮೀಟಿಂಗ್ ಮಾಡಿ ಈಗಾಗಲೇ 1 ಲಕ್ಷ ರೂಪಾಯಿ 1 ಕೋಟಿ ರೂಪಾಯಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಕುಡಿಯುವ ನೀರಿಗೆ ಬಳಸಬೇಕು, ಬೇರೆ ಯಾವುದಕ್ಕೂ ಬಳಸಬಾರದು ಅಂತ ಹೇಳಿ ಅವರಿಗೆ ನಿರ್ದಿಷ್ಟವಾದಂತಹ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಈಗಾಗಲೇ ಸುಮಾರು 329 ಕೋಟಿ ರೂಪಾಯಿ ಅಷ್ಟು ದುಡ್ಡು ಅವರೆಲ್ಲರೂ ಸೇರಿ ಅವರ ಅಕೌಂಟ್ ಅಲ್ಲಿ ಈಗಾಗಲೇ ಸ್ಟಾಕ್ ಇದೆ. ಸೊ ಅದಕ್ಕೇನು ಸಮಸ್ಯೆ ಇಲ್ಲ. ದುಡ್ಡಿನ ಕೊರತೆ ಯಾವ ಕಾರಣಕ್ಕೂ ತೊಂದರೆ ಇರಬಾರ್ದು ಅಂತೇಳಿ ಅವ್ರ ಹತ್ರ ಎಕ್ಸ್ಟ್ರಾನೇ ದುಡ್ಡಿದೆ. ಈಗ ಅದರಲ್ಲಿ 1 ಕೋಟಿ ರೂಪಾಯಿ ನೀವು ಉಪಯೋಗಿಸ್ಕೊಳ್ಳಿ ಪ್ರತಿ ಕ್ಷೇತ್ರದಲ್ಲಿ ಅಂತೇಳಿ MLAಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿಕೊಂಡು ನೀವು ಮಾಡಿ ಅಂತೇಳಿ ನಾನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ.